ಇವತ್ತು ನಾವೇನು ತೀರ್ಮಾನ, ಐತಿಹಾಸಿಕ ತೀರ್ಮಾನ, ಕೃಷ್ಣ ಯಾರು ಮುಳುಗಡೆ ಪ್ರದೇಶಕ್ಕೆ ಏನು ಸುಮಾರು 2 ಲಕ್ಷ ಕೋಟಿ ಬೇಕಾಗ್ತದೆ. 78,000 ಕೋಟಿ ರೂಪಾಯಿ ಬರೀ ರೈತರಿಗೆ ಕೊಡುವಂಥ ವ್ಯವಸ್ಥೆ ಇದೆ. ಈಗಾಗಲೇ ಮುಂದಕ್ಕೆ ನಾವು ತೆಗೆದುಕೊಂಡಿದ್ದೇವೆ. ಸೊ ಅದಕ್ಕೆಲ್ಲ ಕೂಡ ಯೋಜನೆಗಳನ್ನು ತಯಾರು ಮಾಡಿ ಮುಖ್ಯಮಂತ್ರಿಗಳು ಬೆಳಗ್ಗೆನೇ ನನಗೆ ಕ್ಯಾಬಿನೆಟ್ ಆದಮೇಲೆ ಆಯಿತು, ಇದನ್ನು 3-4 ವರ್ಷದಲ್ಲೇ ಆ ರೈತರಿಗೆ ನಾವೆಲ್ಲ ಕೂಡ ಒಂದೇ ಸತಿ ಅಕ್ವಿಷನ್, ಕನ್ಸೆಂಟ್ ಅಕ್ವಿಷನ್ಗೆ ಅನುಮತಿ ಕೊಡೋಣ ಅಂಥೇಳಿ ನಾವೆಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತಗೊಂಡು ತೀರ್ಮಾನವನ್ನು ಮಾಡಿದ್ದೇವೆ. ಹಿಂಗೆ ರೈತರ ಬದುಕಿಗೆ ಇವತ್ತು ಸಹಾಯ ಮಾಡಬೇಕು. ನಾನು ಕಾವೇರಿ ಪೂಜೆ ಮಾಡೋಕ್ಕೆ ಹೊರಟೆ. ನಮ್ಮ ಮಂಡ್ಯ ರೈತರು, ಶ್ರೀರಂಗಪಟ್ಟಣದ ರೈತರು ಕಾವೇರಿ ಪೂಜೆ ಮಾಡೋದು ಏನಿದೆ? ನಾವು ದಿನ ಬೆಳಗ್ಗೆ ಎದ್ದರೆ ಸೂರ್ಯನ ನೋಡ್ತೀವಿ. ಸೂರ್ಯನಲ್ಲಿ, ನೀರಿನಲ್ಲಿ, ಗಾಳಿಯಲ್ಲಿ ಏನು ರಾಜಕಾರಣ ಮಾಡೋಕ್ಕೆ ಸಾಧ್ಯ? ನಾವು ಬೆಳಗ್ಗೆ ಎದ್ದರೆ ದೇವ್ರ ಮುಖ ನೋಡ್ತೇವೆ. ಕಾವೇರಿ ಪೂಜೆ ಮಾಡೋದಕ್ಕೆ ಕಾವೇರಿ ಆರತಿ ಮಾಡೋದು ಬೇಡ ಅಂತ ವಿರೋಧ ಮಾಡಿದ್ರು. ಇಲ್ಲಿ ವಿರೋಧ ಮಾಡ್ತಾರೆ, ಟೀಕೆ ಬರ್ತದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತೇಳಿ ತುಂಗಭದ್ರ ನಮ್ಮ ಡ್ಯಾಮ್ ಗೇಟ್ ಒಡೆದೋಯ್ತು. ಒಡೆದಾಗ 8 ದಿನದಲ್ಲಿ ಆ ಡ್ಯಾಮ್ಗಳನ್ನ ಮಾಡಿ ಇಡೀ ರಾಜ್ಯದ ಎಲ್ಲ ಡ್ಯಾಮ್ಗಳಲ್ಲೂ ಕೂಡ ಎಲ್ಲೆಲ್ಲಿ ಗೇಟ್ಗಳನ್ನು ರಿಪೇರಿ ಮಾಡಬೇಕು, ಎಲ್ಲೆಲ್ಲಿ ಹೊಸ ಗೇಟ್ಗಳಾಗಬೇಕು, ಎಲ್ಲಿ ಗೇಟ್ಗಳಿಗೆ 50 ವರ್ಷ ಆಗಿದೆ ಅದಕ್ಕೆಲ್ಲ ಕೂಡ ಬದಲಾವಣೆ ಮಾಡಬೇಕು ಅಂತೇಳಿ ಹೊಸ ರೂಪವನ್ನು ಕೊಡಲಿಕ್ಕೆ ಸಿದ್ದರಾಮಯ್ಯನ ನೇತೃತ್ವದ ಈ ಸರ್ಕಾರ ಬದ್ಧವಾಗಿದೆ. ರೈತರನ್ನ ಬದುಕಿಸಲಿಕ್ಕೆ ಈ 6ನೇ ಗ್ಯಾರಂಟಿಗೆ ನಾವು ಇದ್ದೇವೆ. ನಮಗೆ ಕೋರ್ಟು ಸಹಾಯ ಮಾಡಬೇಕು. ನಾನು ಇವತ್ತು ಕೂಡ ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಸರ್ಕಾರಗಳಿಗೆ ನಾವು ನಿಮ್ಮ ನೀರು ನಂಬೇಡ, ನಮ್ಗಿರೋಂಥ ಹಕ್ಕು, ನಮ್ಗಿರೋಂಥ ಆದೇಶ, ನಮ್ಗೆ ಕೊಟ್ಟಿರೋಂಥ ನ್ಯಾಯ, ನಮ್ಗೆ ಕೊಟ್ಟಿರೋಂಥ ಈ ಪ್ರಕೃತಿ, ಇದಕ್ಕೆ ನೀವೆಲ್ಲ ಕೂಡ ಯಾರು ಕೂಡ ನಮಗೆ ತಡೆ ಮಾಡಬಾರ್ದು, ಸಹಾಯ ಮಾಡಬೇಕು. ನಾವು ನಿಮ್ಮೆಲ್ಲರೂ ಕೂಡ ಇಲ್ಲಿ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ಎಲ್ಲ ವಿದ್ಯಾಭ್ಯಾಸಕ್ಕೆ ಇವತ್ತು ಬೆಂಗಳೂರು ನಗರಕ್ಕೆ ಎಲ್ಲಿಂದ ಬಂದಿದ್ದಾರೆ? ಆಂಧ್ರದಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ, ಮುಂಬೈಯಿಂದ ಬಂದು ವಿದ್ಯಾಭ್ಯಾಸ ಮಾಡಿದ್ದಾರೆ, ಉತ್ತರ ಭಾರತದಿಂದ ಬಂದು ವಿದ್ಯಾಭ್ಯಾಸ ಮಾಡಿದ್ದಾರೆ, ತಮಿಳುನಾಡಿಂದ ವಿದ್ಯಾಭ್ಯಾಸ ಮಾಡಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಯಾರನ್ನು ಕೂಡ ಹೊರಗಡೆಯವರು ನಮ್ಮವರು ಅಂತ ಭಾವನೆಯಿಂದ ಒಟ್ಟಿಗೆ ನಾವು ಇವತ್ತು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳೋಣ ಅಂತ ಆಸೆ. ಮೊನ್ನೆ ಬಿಹಾರ್ಗೆ ಹೋಗಿದ್ದೆ. ಹಿಂದೆ ಎಲೆಕ್ಷನ್ ಇಡುವಾಗ ಒಂದು ತಿಂಗಳಿದ್ದೆ. ಅಲ್ಲಿ ಬರೀ 20 ಅಡಿಗೆ ನೀರು. ಎಲ್ಲಿ 75 ರಾಜ್ಯ, ಬಿಹಾರ ರಾಜ್ಯದ 75 ಭಾಗ ಅರ್ಧ ನೀರು ಬಂತು ಅಂದರೆ ಎಲ್ಲ ಊರುಗಳಲ್ಲೇ ನೀರು ಬಂದ್ಬಿಡ್ತಾರೆ. ನೀವು ತೆಗೆದ್ರೆ ಸಾಕು 10 ಅಡಿಗೆಲ್ಲ ನೀರು ಬಂದ್ಬಿಡ್ತದೆ, 10-20 ಅಡಿಗೆ ನೀರು. ಅಂಥ ಸಮೃದ್ಧಿ ಅಲ್ಲಿ ಆ ಗಂಗೆ, ಆ ತಾಯಿ ಅಲ್ಲೆಲ್ಲ ಹರಿತಾ ಇದ್ದಾಳೆ. ಇರಲಿ, ಅವರ ಭಾಗ್ಯ ಅದು, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಮಹಾರಾಷ್ಟ್ರ ಒಂದು ರೀತಿ, ಆದರೆ ರಾಜಸ್ಥಾನ ಅತಿ ಹೆಚ್ಚು ಜಾಗವುಳ್ಳಂಥ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಒಣಭೂಮಿ ಇದೆ. ಅದಾದಮೇಲೆ ನಮ್ಮ ರಾಜ್ಯ ಅತಿ ಹೆಚ್ಚು ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಭೂಮಿ ಇದೆ. ನಮ್ಮಲ್ಲೂ ಕೂಡ ಅನೇಕ ಕಬ್ಬಿನ ಬೆಳೆ, ರೈತರಿಗೆ, ತರಕಾರಿಗೆ, ಹೂಕ್ಕೆ, ಹೈನುಗಾರಿಕೆ ಎಲ್ಲಕ್ಕೂ ಕೂಡ ನಮ್ಮ ರೈತರು ಇವತ್ತು ತಂದೆ ಆದಂಥ ರೀತಿಯಲ್ಲಿ ವ್ಯವಸಾಯನ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಈ ದೇಶಕ್ಕೆ ನಮಗೊಂದು ದೊಡ್ಡ ಆಸ್ತಿ. ಇವತ್ತು ನಮ್ಮ ರಾಜ್ಯದಿಂದ ಇವತ್ತು ಆ ಹೆಣ್ಣುಮಕ್ಳಿಗೆ ಶಕ್ತಿ ಕೊಡಬೇಕು. ಮಾನಸಿಕವಾಗಿ ಅವರು ಇವತ್ತು ಬೆಲೆಯೆಲ್ಲ ಗಗನಕ್ಕೆ ಹೋಗ್ತಾ ಇತ್ತು, ಆದಾಯ ಪಾತಾಳಕ್ಕೆ ಹೋಗ್ತಾ ಇತ್ತು. ಇದನ್ನು ನಾವು ಸರಿ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಇವತ್ತು ಒಂದು ವರ್ಷಕ್ಕೆ 54,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಕೊಟ್ಟಿದ್ದೀವಿ. ಅಂತ ಅಂದರೆ ಈ ದುಡ್ಡು ಬ್ಲಡ್ 2 ಸರ್ಕ್ಯುಲೇಟ್ ಆಗಬೇಕು ಅಂತ ಹೇಳ್ತಾರೆ. ಒಂದು ದಿನ ಸಾಯಿಬಾಬಾರವ್ರು ಹೇಳಿದ್ರು ಯಾವುದೋ ಒಂದು ಸಮಾರಂಭದಲ್ಲಿ. ಹಂಗೆ ಇವತ್ತು ಆರ್ಥಿಕವಾದ ವ್ಯವಸ್ಥೆ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಇವತ್ತು ಆರೋಗ್ಯಕರವಾಗಿರಲಿ ಅಂಥೇಳಿ ಇವತ್ತು ನಾವು ಫಸ್ಟು ಮನುಷ್ಯ ಇದ್ದರೆ, ಜೀವ ಇದ್ದರೆ ಜೀವನ, ಅದಕ್ಕೆ ನಾವು ಇಂಥ ತೀರ್ಮಾನವನ್ನು ಮಾಡ್ದೋ. ಹಂಗೆ ಇವತ್ತು ನಮ್ಮ ಸರ್ಕಾರ ಬೋಸರಾಜ್ ಅವರ ಮುಖಂಡತ್ವದಲ್ಲಿ ಇವತ್ತು ಏನು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ನೀರಿದ್ರೆ ನಮ್ಮ ಬದುಕು, ನೀರಿದ್ರೆ ನಮ್ಮ ಹಸಿರು, ನೀರಿದ್ರೆ ನಮ್ಮ ಮರ, ನೀರಿದ್ರೆ ನಮ್ಮ ಬದುಕು ಅನ್ನೋ ದೃಷ್ಟಿಯಿಂದ ಎಲ್ಲ ಕೈಗಾರಿಕೆ ಇರ್ಬೋದು, ಇನ್ನೊಂದಿರ್ಬೋದು, ಎಲ್ಲ ಕೂಡ ಇವತ್ತು ನೀರು ಅದನ್ನು ಉಳಿಸ್ಕೊಂಡು ಭಾಳ ರೀತಿಯಲ್ಲಿ ನಾವೆಲ್ಲ ಕಾಪಾಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡೋಣ. ಈ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಬೇರೆ ಸಂದರ್ಭದಲ್ಲಿ ಹಂಚ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ನಾವು ನೀವೆಲ್ಲ ಒಟ್ಟಿಗೆ ಸೇರಿ ನೀರಿನ ಸಂಪತ್ತೇನಿದೆ ಇದು ಭಾಳ ದೊಡ್ಡ. ಈಗ ಇಲ್ಲಿನ ಒಂದು ಬಾಟ್ಲಿದೆ, ಹಾಲು 30-40 ರೂಪಾಯಿ, 35 ರೂಪಾಯಿ ಲೀಟ್ರು. ಈ ನೀರಿಗೂ ಅದೇ ಬೆಲೆ ಬಂದ್ಬಿಟ್ಟಿದೆ. ಈ ನೀರಿನ ಬೆಲೆನೂ 1 ಲೀಟ್ರ್ ಪ್ಲಾಸ್ಟಿಕ್ ನೀರು 25-30 ರೂಪಾಯಿ. ಹಾಲು ರೈತನ ಕೊಡ್ತಾ ಇರೋದು ನಾವು 30 ರೂಪಾಯಿ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು.